ಆ ಮಗು ಏನಿತ್ತ ಅದ್ರ ಸೋದರ ಮಾವ ನಾನು. ಅದ್ರ ಸೋದರ ಮಾವ ಅಂದರೆ ಈಗ ಹುಡುಗಿ 6 ತಿಂಗಳ ಹಿಂದೆ ಬಿಗ್ತಾನೆ ಇಂಟ್ರೆಸ್ಟ್ ಇರಲ್ಲ ಅವರಿಗೆ. ಆ ಕೊರಂಬಳ್ಳಿ ಆ ಊರಿಗೆ ಆ ಹುಡುಗನಿಗೆ ಕೊಡಲಿಕ್ಕೆ ನಮ್ಮ ಅಕ್ಕನಿಗೆ ನಮ್ಮ ಭಾವನಿಗೆ ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಯಾರಿಗೂ ಮನಸ್ಸಿರಲ್ಲ ಇತ್ತು. ಆದರೂ ಮೇಲಿಂದ ಮೇಲೆ ಒತ್ತಡ ಯಾರೋ ಬ್ರೋಕರ್ನ ಹಿಡ್ಕೊಂಡು ಆ ಬ್ರೋಕರ್ ಮೂಲಕ ನನ್ನ ಸೊಸೆಯಿಂದ ಆ ಮೂರ್ಖನಿಗೆ ಆ ಚಂಡಾಲಿ ತಗೊಂಡು ಕೊಟ್ಬಿಟ್ರು. ನನ್ನ ಅಕ್ಕ ಬಾವು ಆ ಚಂಡಾಲಿ ತಗೊಂಡು ನನ್ನ ಸೊಸೆ ನನ್ನ ಅಕ್ಕನ ಮಗನ ಕೊಟ್ಟುಬಿಟ್ರು ಸೊಸೆ. ಆದರೆ ನನ್ನ ಸೊಸೆಗೆ 23 ವರ್ಷ, ಅವಳಿಗೆ ಏನೂ ಅನ್ನೋದೇ ಗೊತ್ತಿರಲ್ಲ ಸ್ವಾಮಿ. ಅವಳಿಗೆ ಈ ಭವಿಷ್ಯದ ಮುಂದಿನ ಭವಿಷ್ಯದ್ದು ಮದುವೆದು ಮಕ್ಕಳದ್ದು ಏನು ಅನ್ನೋದು ಗೊತ್ತಿಲ್ಲ. ಆ 23 ವರ್ಷದ ನಾಲೆಡ್ಜಲ್ಲಿ ಏನು ಗೊತ್ತಿರುತ್ತೆ ಅಂಥದ್ನಾರು ಇವರು ಮದುವೆ ಮಾಡಿ ಕೊಟ್ಟ ಮೇಲೆ ಸುಖವಾಗಿ ನೋಡ್ಕೊಳ್ತೀನಿ ಅಂತೇಳಿ ಏನೇನೋ ನನಗೆ RCC ಇದೆ, ಬಿಲ್ಡಿಂಗ್ ಇದೆ, ಕಾರ್ ಇದೆ, ಅದು ಇದೆ, ಇದು ಇದೆ ಅಂಥೇಳಿ ಬಾರಿ ಎಲ್ಲ ನನ್ನ ಸೊಸೆನ ವ್ಯಾಮಾರಿಸಿ ಮದುವೆ ಹಾಕೊಂಡು ಹೋಗ್ಬಿಟ್ಟ. ಒಂದು 2 ತಿಂಗಳೇನೋ ಚೆನ್ನಾಗಿದ್ದರು. ಏನು ನಮ್ಮ ಸೊಸೆಗೆ ಗರ್ಭ ಕಟ್ಟೆಲ್ಲವರೆಗೆ ಚೆನ್ನಾಗಿದ್ದೆ ಏನೋ ಅಂತ ನಮ್ಮ ಈಗ ಅನಿಸಿಕೆ. ಭಾರಿ ಟಾರ್ಚರ್ ಕೊಡ್ತಿದ್ದಂತೆ ನಮ್ಮ ಅಕ್ಕ ಭಾವ. ನನ್ನ ಸೊಸೆ 2ನೇ ಸೊಸೆ ಹೇಳ್ತಾರೆ ಈಗ ಭಾರಿ ಟಾರ್ಚರ್ ಕೊಡ್ತಿದ್ರಂತೆ. ಅವಾಗ ಮೊದಲು ಹೇಳ್ತಿದ್ದಂತೆ ಗರ್ಭಪಾತ ಮಾಡ್ಸೋಣ ಅಂದರೆ ಈ ಅಬಾಷನ್ ಮಾಡ್ಸೋಣ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಮಗು ಬೇಡ ನಿನಗೆ, ಅಬಾಷನ್ ಮಾಡ್ಸೋಣ ಅಂತ ಮೊದಲಿಂದಲೂ ಹೇಳ್ತಾಯಿದ್ದಂತೆ. ಹಿಂಗೆ ಅಕ್ಕ ತಾಯಿ ಹೇಳಿದಾಗ ನನ್ನ ಹತ್ರ ಕೇಳಿದ್ರು, ಅದು ಬೇಡ, ಚಿಕ್ಕ ವಯಸ್ಸಿರಲಿ ಏನೇ ಇರಲಿ ಮತ್ತೆ 2ನೇ ಆಗುತ್ತೆ ಇಲ್ವಾ, ಇದು ನಾವು ಬಂದು ಪ್ರಸಾದ ಬಿಟ್ಕೊಂಬಿಟ್ರೆ ಕೊನೆಗೆ ಪ್ರಸಾದ ಸಿಗುತ್ತೆ ಇಲ್ವಾ, ಬೇಡ ಅಬಾಷನ್ ಬೇಡ, ಏನೇ ಇರಲಿ ನೋಡ್ಕೊಳ್ಳೋಣ ಅಂಥೇಳಿ ಒತ್ತಾಯ ಮಾಡಿ ಬಿಡಿಸಿದ್ರಂತೆ ಇವರು ಅಪ್ಪ ತಾಯಿ ಹೇಳಿ. ಆದರೆ ಅದೇ ಇದರಿಂದಲೇ ಹೇಳಿಂದಲೇ ನನ್ನ ಸೊಸೆಯನ್ನು ಕತ್ತಿ ಹಿಚಿಕೋ ಅಥವಾ ಒದ್ದೋ ಏನೋ ಮಾಡಿ ಕೊಲೆನೇ ಮಾಡಿದ್ದಾರೆ ಆ ಮೂರ್ಖರು. ಯಾರು ತಾಯಿ ಮಗ ಇಬ್ಬರೂ ಸೇರ್ಕೊಂಡು, ಆ ಹುಡುಗನ ತಾಯಿ ಇಬ್ಬರೂ ಸೇರ್ಕೊಂಡು ನನ್ನ ಸೊಸೆಯನ್ನು ಯಾವುದೇ ರೂಪದಲ್ಲಿ ಕೊಲೆ ಮಾಡಿ ಆಮೇಲೆ ಬಾಯಿ ಕಾಸ್ಕೊಂಡು ಆತ್ಮಹತ್ಯೆ ಅಂಥೇಳಿ ಪ್ರೂಫ್ ಮಾಡಬೇಕು ಅಂಥೇಳಿ ವಿಷ ಹಾಕಿ ಕೊಲೆ ಮಾಡಿ ಆದಮೇಲೆ ವಿಷ ಹಾಕಿ ಇದೊಂದು ಕೊಲೆ ಅಲ್ಲ ಆತ್ಮಹತ್ಯೆ ಮಾಡೋಣ ಅಂತ ಹೇಳೋಣ ಅಂಥೇಳಿ ಕೊಲೆ ಮಾಡಿದರೆ ಇದಕ್ಕೆ ಕಾನೂನು ಪ್ರಕಾರ ಪೊಲೀಸರು ಅವನಿಗೆ ಎಲ್ಲೇ ಇದ್ದರೂ ಅವನ ತಾಯಿನೂ ಸಹಿತ, ಈಗ ಅವನು ಸ್ಟೇಷನಲ್ಲಿ ಇದ್ದಾನೆ, ಅವನ ತಾಯಿನೂ ಸಹಿತ ಎಲ್ಲೇ ಇದ್ದರೂ ಹುಡುಕಿ ಕಾನೂನು ಪ್ರಕಾರವಾಗಿ ಅವರಿಗೆ ನ್ಯಾಯಬದ್ಧವಾದ ಶಿಕ್ಷೆಯನ್ನು, ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ನನ್ನ ಹೆಸರು ವಸಂತ ಅಂತೇಳಿ.